ಒಂದು ಬೆಳಿಗ್ಗೆ ಮೈನಾ ಹಕ್ಕಿ ಹಣ್ಣುಗಳಿಗಾಗಿ ಹಾರ್ತಾ ಇದ್ದಾಗ ಕೆಳಗಿನಿಂದ ಅಯ್ಯೋ ಅಯ್ಯೋ ಎಂಬ ಅಳುವಿನ ಶಬ್ದ ಕೇಳಿಸಿತು. ಅವಳು ತಕ್ಷಣ ಕೊಂಬೆ ಬಿಟ್ಟು ಕೆಳಕ್ಕೆ ಹಾರ್ತಾಳೆ. ಏನಾಯ್ತು ಹರಿ ಅಂತ ಮೈನಾ ಹಕ್ಕಿ ಕೇಳ್ತಾಳೆ. ಹರಿ ತನ್ನ ಗಲ್ಲವನ್ನು ಉಬ್ಬಿಸಿಕೊಂಡು ಕಣ್ಣು ದೊಡ್ಡದಾಗಿ ಮಾಡ್ತಾ, ಮೈನಾ, ನನ್ನ ಪ್ರೀತಿಯ ಬಾದಾಮಿ ಬೀಜ ಕಳೆದು ಹೋಗಿದೆ. ನಾನು ಅದನ್ನು ಕಳೆದ ವಾರದಿಂದ ಯಾರಿಗೂ ತೋರಿಸದೆ ಗುಪ್ತವಾಗಿ ಅಡಗಿಟ್ಟಿಸಿಕೊಂಡಿದ್ದೆ. ಅದು ಇದ್ದರೆ ನನಗೆ ಸಂಪೂರ್ಣ ದಿನ ಎನರ್ಜೆಟಿಕ್ ಆಗಿರುತ್ತೆ ಅಂತಾನೆ. ಅವನ ಮಾತು ಕೇಳಿ ಮೈನಾ ಹಕ್ಕಿಗೆ ನಗು ಬರ್ತದೆ. ಆದರೆ ಅವಳು ಗಂಭೀರವಾಗಿ ಕೇಳ್ತಾಳೆ, ಅಂದರೆ ಸರಿ, ಅದನ್ನು ನೀನು ಮೊದಲು ಎಲ್ಲಿಟ್ಟಿದ್ದೆ ಹೇಳು. ಅಂದರೆ ನಾನು ನಿನ್ನೆ ಮರದ ಬೇರಿನ ಹತ್ರ, ಆಮೇಲೆ ನೆನಪಿಲ್ಲ ಅಂತ ಹರಿ ತಲೆಗೆರೆದುಕೊಳ್ತಾನೆ. ಬಾ ಹುಡ್ಕೋಣ ಅಂತ ಮೈನಾ ಹಕ್ಕಿ ಕರೀತಾಳೆ. ಇಬ್ಬರು ಸೇರಿ ಬಾದಾಮಿ ಹುಡುಕಾಟ ಆರಂಭಿಸ್ತಾರೆ. ಮೊದಲು ತೆನೆ ಕಾಡಿನ ಹತ್ತಿರದ ಜಾಗ. ಹರಿ ನೆಲದಲ್ಲಿ ಮಣ್ಣನ್ನು ತೋಡ್ತಾ ಇಲ್ಲಿ ಇರ್ಬೋದಾ ಅಂತ ನೋಡ್ತಾ ಇದ್ದ. ಮೈನಾ ಹಕ್ಕಿ ಅದನ್ನು ನೋಡಿ ನಗ್ತಾ ಇದ್ಲು. ಹರಿ, ಬಾದಾಮಿ ಬೀಜ ಅಷ್ಟು ಆಳಕ್ಕೆ ಹೋಗೋದಿಲ್ಲ. ಮುಂದೆ ಇಬ್ಬರು ಬಂಡೆಗಳ ಹತ್ರ ಹೋಗ್ತಾರೆ. ಅಲ್ಲಿ ಒಂದು ಕೋತಿ ಕಲ್ಲಿನ ಮೇಲೆ ಕುಳಿತುಕೊಂಡು ಮಾವಿನ ಹಣ್ಣು ತಿಂತಾ ಇದ್ದ. ಕೋತಿ, ನಮ್ಮ ಬಾದಾಮಿ ನೋಡಿದೀಯಾ ಅಂತ ಮೈನಾ ಹಕ್ಕಿ ಕೇಳ್ತಾಳೆ. ಕೋತಿ ಕಣ್ಣು ಮಿಟುಕಿಸಿ ಹೇಳುತ್ತೆ, ನಾನೇನು ಬಾದಾಮಿ ಕಳ್ಳನ ಥರ ಕಾಣಿಸ್ತಾ ಇದ್ದೇನಾ? ಇಲ್ಲ, ಆದರೆ ನಿನ್ನೆ ರಾತ್ರಿ ಕಂದ ಕಾಡಿನ ಕಡೆ ಯಾವುದೋ ಒಂದು ಪ್ರಾಣಿ ಓಡೋದ ಹಾಗೆ ನೋಡಿದಂತೆ ಅನ್ನಿಸ್ತು. ಅದನ್ನು ಕೇಳಿ ಹರಿ ದಿಗ್ಭ್ರಮೆಗೊಳ್ತಾನೆ. ಅಯ್ಯೋ ನನ್ನ ಬಾದಾಮಿ, ಅದನ್ನು ಅವನು ಹೊತ್ತೈತಿರ್ಬೋದು. ಮೈನಾ ಹಕ್ಕಿ ಅವನಿಗೆ ಧೈರ್ಯ ಹೇಳ್ತಾಳೆ. ಚಿಂತೆ ಬೇಡ, ನಾವು ನೋಡೋಣ. ಕಂದ ಕಾಡಿನ ಕಡೆ ಇಬ್ಬರು ಹೋದಾಗ ಮಣ್ಣಿನಲ್ಲಿ ಕೆಲವು ಸಣ್ಣ ಕಾಲುಗಳ ಗುರುತುಗಳು ಕಾಣ್ತವೆ. ಹರಿ ಸಂತೋಷದಿಂದ ಹೇಳ್ತಾನೆ, ಇಗೋ, ಇದು ಕಳ್ಳನ ಕಾಲು ಗುರುತು. ಮೈನಾ ಹಕ್ಕಿ ಕಣ್ಣಿಟ್ಟು ನೋಡ್ತಾಳೆ. ಇವು ಕಳ್ಳನ ಕಾಲಲ್ಲ, ಇವು ಬಂಡುನ ಕಾಲು ಗುರುತುಗಳು. ಬಂಡು ಕಾಡಿನ ಕುತೂಹಲಕಾರಿ ಗೂಡು ಮಾಡೋ ನಡ್ಸ್ ಜಮಾ ಮಾಡೋ ಉಳ್ಳ ಮುದ್ದಾದ ಪಕ್ಷಿ. ಇವರಿಗೆ ರೋಮಾಂಚನ ಬಂತು. ಅವರು ನೇರವಾಗಿ ಬಂಡುವಿನ ಗೂಡಿನ ಹತ್ರ ಹೋಗ್ತಾರೆ. ಆದರೆ ಬಂಡು ಅಲ್ಲಿರಲಿಲ್ಲ. ಆದರೆ ಗೂಡು ಬದಿಯಲ್ಲಿ ಮಿನುಗುತ್ತಿದ್ದ ಬಾದಾಮಿಯ ಸಿಪ್ಪೆ ಇತ್ತು. ಮೈನಾ, ಅವನು ಅದನ್ನು ತಿಂದೇ ಬಿಟ್ಟಿದ್ದಾನೆ. ಮೈನಾ ಹಕ್ಕಿ ಸಿಪ್ಪೆ ಎತ್ತಿ ನೋಡ್ತಾಳೆ. ಅದು ತೆರೆದಿಲ್ಲ. ಹರಿ, ರಿಲ್ಯಾಕ್ಸ್, ಇದು ನೀನು ಕಳೆದುಕೊಂಡ ಬಾದಾಮಿ ಅಲ್ಲ. ಬಂಡು ತನ್ನದೇ ಬಾದಾಮಿಯನ್ನು ತಂದಿಟ್ಟುಕೊಂಡಿದ್ದಾನೆ. ಹರಿ ನಿಟ್ಟುಸಿರು ಬಿಡ್ತಾನೆ. ಅವರ ಹುಡುಕಾಟ ಮುಂದುವರಿದಂತೆ ಮೋಡ ಕವಿತದೆ. ಮಳೆ ಸುರಿಯತೊಡಗ್ತದೆ. ಹರಿಯ ರೆಕ್ಕೆಗಳು ಒದ್ದೆಯಾದವು. ಮೈನಾ ಹಕ್ಕಿ ಅವನನ್ನು ತನ್ನ ರೆಕ್ಕೆಗಳ ಕೆಳಗೆ ಬಚ್ಚಿಟ್ಟುಕೊಳ್ತಾಳೆ. ಹರಿ, ನಿನ್ನ ಬಾದಾಮಿ ಕಳ್ಳರಿಂದ ಕಳೆದು ಹೋಗಿಲ್ಲ ಅನ್ನಿಸ್ತಾ ಇದೆ. ಇದು ನೀನು ಯಾವುದೋ ಪೇಸ್ಟ್ನಲ್ಲಿ ಮರೆತು ಬಿಟ್ಟಿರೋ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ಗಿಣಿ ಹರಿ ಹೇಳ್ತಾನೆ, ನಾನು ಎಂತಹ ಮೂರ್ಖ ನೋಡು. ಅಯ್ಯೋ ಅಂತ ತಲೆ ಮೇಲೆ ಕೈ ಹಾಕ್ಕೊಳ್ತಾನೆ. ಸುಮ್ಮನೆ ಬಾ, ಮಳೆ ನಿಂತಾಕ್ಷಣ ಮರಕ್ಕೆ ಹೊರಡೋಣ ಅಂತ ಮೈನಾ ಹಕ್ಕಿ ನಗ್ತಾಳೆ. ಮಳೆ ನಿಂತ ನಂತರ ಅವರು ತಮ್ಮ ಆಲದ ಮರಕ್ಕೆ ಹಿಂತಿರುಗ್ತಾಳೆ. ಮೈನಾ ಹಕ್ಕಿ ಮರಕ್ಕೆ ಹಾರ್ತಾಳೆ. ಹರಿ ತನ್ನ ಗೂಡಿಗೆ. ಅಲ್ಲೇ ಹರಿ ಅಡ್ಡಾಡ್ತಾ ಮೃದುವಾಗಿ ಕುಳಿತಾಗ ಟಪ್ ಅಂತ ಏನೋ ಅವನ ಬಾಲದಿಂದ ಕೆಳಕ್ಕೆ ಬಿತ್ತು. ಅವನ ಕಣ್ಣು ದೊಡ್ಡದಾಯಿತು. ಮೈನಾ ಕೆಳಕ್ಕೆ ಹಾರಿ ಬಾದಾಮಿ ಬೀಜವನ್ನು ಎತ್ತಿಕೊಳ್ತಾಳೆ. ಹರಿ, ಇದು ಎಲ್ಲಿಂದ ಬಂತು? ಅವಳು ಮುದ್ದಾಗಿ ನಗ್ತಾ ಕೇಳ್ತಾಳೆ. ಅದು ಪ್ರೀತಿಯ ಬಾದಾಮಿ ಬೀಜ. ಹರಿ ನಾಚಿಕೆಯಿಂದ, ಅಯ್ಯೋ ಮೈನಾ, ಇದು ನನ್ನ ಬಾಲದ ಕೆಳಗೆ ಇತ್ತು. ಮೈನಾ ಹಕ್ಕಿ ಜೋರಾಗಿ ನಗ್ತಾಳೆ. ಆಲದ ಮರದಲ್ಲಿದ್ದ ಇತರ ಹಕ್ಕಿಗಳು ಕೂಡ ಅದನ್ನು ಕೇಳಿ ನಗ್ತಾವೆ. ಹರಿ ನಾಚಿಕೆಯಿಂದ ಮುಖ ಮುಚ್ಚಿಕೊಳ್ತಾನೆ. ಮೈನಾ, ಯಾರಿಗೂ ಹೇಳಬೇಡ ಪ್ಲೀಸ್. ಮೈನಾ ಏನು ಹೇಳೋದು? ಆದರೆ ಕಾಡಿಗೆ ಆಲ್ರೆಡಿ ಸುದ್ದಿಯಾಗಿತ್ತು. ಎಲ್ಲ ಹಕ್ಕಿಗಳು ಬಾದಾಮಿ ಬಾಲದ ಕೆಳಗೆ ಹರಿ ಅಂತ ಜೋಕ್ ಮಾಡ್ತಾ ಇದ್ರು. ಹರಿಯ ಮುಖ ಕೆಂಪಾಗಿತ್ತು. ಆದರೆ ಮೈನಾ ಹಕ್ಕಿ ಹೇಳ್ತಾಳೆ, ಹರಿ ನಾಚಬೇಡ, ಎಲ್ಲರೂ ತಪ್ಪು ಮಾಡ್ತಾರೆ. ನೀನು ಇನ್ನೋಸೆಂಟ್. ನಿನ್ನ ಬಾದಾಮಿ ಸಿಕ್ಕಿದ್ದಕ್ಕೆ ಖುಷಿ ಪಡು ಅಂತಾಳೆ.
ಹರಿ ಹೇಳ್ತಾನೆ, ಸರಿ. ಅವನು ಬಾದಾಮಿಯನ್ನು ತಲೆಯ ಮೇಲೆ ಎತ್ತಿಕೊಂಡು ಹೇಳ್ತಾನೆ, ಸರಿ, ಈ ಬಾರಿ ಇದನ್ನು ಸೇಫಾಗಿ ಇಡ್ತೇನೆ. ಮೈನಾ, ಮೊದಲು ಇದು ಬೀಜ ಕಳೆದು ಹೋದರೆ ಬಾಲದ ಕೆಳಗೆ ಚೆಕ್ ಮಾಡೋದು ಮೊದಲ ಹ್ಯಾಬಿಟಾಗಿ ಇಟ್ಕೊಳ್ತೇನೆ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ಮೈನಾ ಹಕ್ಕಿಗೆ ನಗು ಬಂತು. ಈ ಕಥೆಯ ನೀತಿ, ಸ್ವಲ್ಪ ನಾಚಿಕೆ, ಸಮ್ಟೈಮ್ಸ್ ಫನ್ನಿ ಆ್ಯಂಡ್ ಕ್ಯೂಟ್. ಅದಕ್ಕಿಂತ ಮುಖ್ಯ, ನಮ್ಮ ಜೊತೆ ಯಾರಾದರೂ ಮೈನಾ ಹಕ್ಕಿಯ ಹಾಗೆ ಇದ್ದರೆ ಯಾವ ಸಮಸ್ಯೆಯೂ ದೊಡ್ಡದಾಗುವುದಿಲ್ಲ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.